ನಮಸ್ತೆ, ವೆಲ್ಕಮ್ ಟು ಗಟೀಸ್ ಕಿಚನ್. ಇವತ್ತು ಗಣಪತಿಗೆ ಪ್ರಿಯವಾದಂತಹ ನೈವೇದ್ಯ ಸಿಹಿ ಅವಲಕ್ಕಿ ಮಾಡೋದು ನೋಡೋಣ. ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಇಲ್ಲಿ 1 ಹಚ್ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಸೌತಡ್ಕ ಗಣಪತಿಗೆ ಬಹಳ ಪ್ರಿಯವಾದಂತಹ ಸಿಹಿ ನೈವೇದ್ಯ ಇದು. ಅಲ್ಲಿ ಹೋದಾಗ ನೀವು ತಿಂದಿರ್ಬೋದು. ಇಲ್ಲಿ ಕಬ್ಬನ್ನು ಕೂಡ ಯೂಸ್ ಮಾಡ್ತಾರೆ. ಬೆಲ್ಲ ಕರಗಿದ ನಂತರ ಇಲ್ಲಿ ಕಪ್ಪೆಳ್ಳನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕಪ್ಪೆಳ್ಳು ತುಂಬಾ ವಿಶಿಷ್ಟ. ನಂತರ ಇಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಎಕ್ಸ್ಟ್ರಾ ತುಪ್ಪ ಬೇಕಿದ್ರೆ ಬಳಸ್ಬೋದು. ನಾನು ಇದರಲ್ಲಿ ಇರೋ ತುಪ್ಪನೇ ಸಾಕು. ನಂತರ ಒಂದು ಬೌಲ್ನಲ್ಲಿ ಪೇಪರ್ ಅವಲಕ್ಕಿ ತೊಗೊಳ್ಳಿ, 1 ಕಪ್ನಷ್ಟು. ಹಾಗೆ ನಾವು ಬೆಲ್ಲ ಕರಗಿಸ್ಕೊಂಡಿದ್ದನ್ನ ಸೋಸ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಕೈನಲ್ಲೇ ಕಲಿಸ್ಬೇಕಿದು, ಆಗ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಮೆತ್ತಗಾಗುತ್ತೆ. ನಂತರ ಅದಕ್ಕೆ ನಾವು ಹುರ್ಕೊಂಡಂತಹ ಕಪ್ಪು ಎಳ್ಳನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ನಂತರ ನಾವು ಫ್ರೈ ಮಾಡ್ಕೊಂಡಂತಹ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳಿ. ನಂತರ ನೈವೇದ್ಯ ರೆಡಿಯಾಗಿದೆ. ನಮ್ಮ ಸಂಕಷ್ಟಹರ ಗಣಪತಿಗೆ ಬಹಳ ಪ್ರಿಯವಾದಂತಹ ನೈವೇದ್ಯ ಸಿಹಿ ಅವಲಕ್ಕಿ ರೆಡಿಯಾಗಿದೆ. ನಮಸ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ.